ನಮಸ್ಕಾರ ಸ್ನೇಹಿತರೆ, ಅನಿರೀಕ್ಷಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಳ್ಳೊಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲು ಕನಕ ಕಲಿಸ್ಕೊಳ್ಳೋದು ಬನ್ನಿ. ಕನಕ ಮಾಡೋದಕ್ಕೆ ಒಂದು ಬಾಣಲಿಗೆ 2 ಕಪ್ ಮೈದಾ ತಗೊಳ್ಳೋಣ. ಅದೇ ಕಪ್ಪಲ್ಲಿ 1/2 ಕಪ್ಪು ಚಿರೋಟಿ ರವೆ ತಗೊಬೇಕು. ಒಂದು 1/4 ಸ್ಪೂನ್ ಅರಿಶಿನ, 1/4 ಸ್ಪೂನು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಡ್ರೈ ಇದ್ದಾಗಲೇ, ನೀರು ಹಾಕೋದಕ್ಕೆ ಮುಂಚೆನೇ ಮಿಕ್ಸ್ ಮಾಡಿದ ಮೇಲೆ 1.5 ಗ್ಲಾಸಷ್ಟು ನೀರು ತಗೊಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಹದ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಬೇಕು. ಈ ರೀತಿ ಕಲಿಸ್ಬೇಕು. ಮತ್ತು ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಆಯಿಲ್ ತೊಗೊಬೇಕು. ಆಯಿಲ್ನ ಹಾಕ್ಕೊಂಡು ಅದನ್ನು ನೀರು ಹಾಕ್ದಂಗೆ ಸ್ವಲ್ಪನೇ ಹಾಕ್ಕೊಂಡು ಹದವಾಗಿ ಕಲಿಸ್ಕೊಬೇಕು. ಈ ರೀತಿ ಕಲಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ರೀತಿ ಕಲಿಸ್ಬೇಕು. ಹೀಗೆ ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿದ್ರೆ ಸ್ಮೂತ್ ಆಗುತ್ತೆ. ಹಿಂಗೆ ಸ್ಮೂತ್ ಆಗೋವರೆಗೂ ಕಲಿಸ್ಬೇಕು. ಹದ ನೋಡ್ಕೊಳ್ಳಿ. ಈಗ ರೆಡಿಯಾಗಿದೆ ಕನಕ. ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಸರವಿ ಪ್ಲೇಟ್ ಮುಚ್ಚಿಟ್ರೆ 2 ಅವರ್ಸ್ ಆದಮೇಲೆ ಯೂಸ್ ಮಾಡ್ಬೋದು. ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಳ್ಳೋಣ. ಅರ್ಧ kg ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಯೋಣ. ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡ್ತಾನೆ ಇರಬೇಕು. ಕಪ್ಪಗಿರೋದ್ರಿಂದ ಗೊತ್ತಾಗೋದಿಲ್ಲ. ನೋಡಿಕೊಂಡು ಸೀಸ್ದಾಗೆ ಹುರ್ಕೊಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಈ ರೀತಿ ಪೌಡ್ರಾಗಿದೆ. ಈಗ ಅದೇ ಜಾರ್ಗೆ ಒಂದು ತೆಂಗಿನಕಾಯಿ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಅದೇ ಜಾರ್ಗೆ ಹುರಿದು ಸಿಪ್ಪೆ ತೆಗ್ದಿರೋ ಕಡಲೆ ಬೀಜ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 400 ಗ್ರಾಮ್ ಬೆಲ್ಲ ಹಾಕ್ಕೊಳ್ಳೋಣ. 1 ಗ್ಲಾಸ್ ನೀರು ಹಾಕ್ಕೊಬೇಕು, ಜಾಸ್ತಿ ಹಾಕ್ಬಾರ್ದು. ಈಗ ಸ್ವಲ್ಪ ಹೊತ್ತಾದಮೇಲೆ ಪಾಕ ನೋಡಿ ಈ ಥರ ರೆಡಿಯಾಗಿದೆ. ಇದನ್ನು ಒಂದು ಸ್ಟ್ರೈನರಲ್ಲಿ ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಬಿಟ್ಟು ಅದೇ ಪಾತ್ರೆ ಇಟ್ಟು ಪೌಡರ್ ಮಾಡ್ಕೊಂಡಿರೋ ಎಳ್ಳು, ಕಾಯಿ ತುರಿ, ಕಡಲೆ ಬೀಜದ ಪೌಡ್ರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿಸ್ಬೇಕು. ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಬಿಟ್ಟು ತಿರುಗಿಸಿದ್ರೆ ಹೂರಣ ರೆಡಿಯಾಗಿದೆ. ಒಂದು 2 ಅವರ್ಸ್ 3 ಅವರ್ಸ್ ಇಟ್ಟರೆ ಚೆನ್ನಾಗಿ ಬಿಗಿ ಬರುತ್ತೆ. ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಮಾಡಿಕೊಂಡು ಸ್ವಲ್ಪ ಕನಕ ತಗೊಂಡು ಮಾಮೂಲಿ ಬೇಳೆ ಒಬ್ಬಟ್ಟು ಹೇಗೆ ಮಾಡ್ತೀವಿ, ಕಾಯಿ ಒಬ್ಬಟ್ಟು ಹೇಗೆ ಮಾಡ್ತೀವಿ ಅದೇ ಥರ ಹೂರಣ ಮಧ್ಯದಲ್ಲಿ ಇಟ್ಬಿಟ್ಟು ಕನಕನ ಎಲ್ಲ ಫೋಲ್ಡ್ ಮಾಡಿ ತಟ್ಟಬೇಕು. ಚೆನ್ನಾಗಿ ಬಂದಿದೆ. ತಟ್ಬಿಟ್ಟು ನೋಡಿ ಈ ಥರ ನೀಟಾಗಿ ಬರುತ್ತೆ. ಈ ಥರ ತಟ್ಟಬೇಕು. ತಟ್ಬಿಟ್ಟು ಕಾದಿರೋ ತವ ಮೇಲೆ ಹಾಕೋಣ. ಹಾಕಿ 2 ಕಡೆ ಬೇಯಿಸೋಣ. ಈಗ ಎಳ್ಳೊಬ್ಬಟ್ಟು ರೆಡಿಯಾಗಿದೆ. ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.